ಸರ್, ನನ್ನ ಹೆಸರು ಪ್ರದೀಪ್ ಅಂತ. ಇಲ್ಲೇ ಕೊಡಗು ಜಿಲ್ಲೆ ಸೋಮವಾರಪೇಟೆ ತಾಲೂಕು ಶನಿವಾರ ಸಂತೆ ಹತ್ರ ನಾಕಲಗೋಡು ಗ್ರಾಮ ಅಂತ. ನಾನು ಮೊದಲು ಬೆಂಗಳೂರಲ್ಲಿ ನಾನು ಕೆಲಸ ಮಾಡ್ಕೊಂಡಿದ್ದೆ. ಇವಾಗ ಊರಿಗೆ ಬಂದು ಸಾವಯವ ಕೃಷಿ ಮಾಡ್ಕೊಂಡಿದ್ದೀನಿ. ನನಗೆ 2017ರಿಂದ ಒಂದು ಸ್ವಲ್ಪ ಸಾವಯವ ಕೃಷಿ ಬಗ್ಗೆ ಒಂದು ಸ್ವಲ್ಪ ಆಸಕ್ತಿ ಬಂತು. ಅದಾದಮೇಲೆ ನಮ್ಮ ದೇಸಿ ಭತ್ತಗಳು ಎಲ್ಲ ಬೆಳಿಬೇಕು ಅಂತೇಳಿ ವರ್ಷ ಒಂದೊಂದು ವೆರೈಟಿ ಮಾಡ್ತಾಯಿದ್ದೀನಿ. ಅಂದರೆ ರಾಜಮುಡಿ ಆಗ್ಬೋದು, ಬರ್ಮಾ ಬ್ಲ್ಯಾಕ್ ಆಗ್ಬೋದು, ರತ್ನಚೂಡಿ, ಈ ಥರ. ಅಂದರೆ ಎಲ್ಲವಕ್ಕೂ ನನಗೆ ಒಳ್ಳೆ ಕಸ್ಟಮರ್ಗಳಿದ್ದಾರೆ. ಇದು ಹಂಗಾಗಿ ಒಂದು ಮಾರುಕಟ್ಟೆ ಸಮಸ್ಯೆ ಏನೂ ಇಲ್ಲ. ಮೇ ತಿಂಗಳಲ್ಲಿ ಫಸ್ಟು ಉಳುಮೆ ಮಾಡಿ ಹಸಿರೆಲೆ ಗೊಬ್ಬರ ಹಾಕ್ತೀವಿ, ಸೆಣಬು ಮತ್ತು ಡಯಂಚ. ಅದನ್ನು ಜೂನ್ ತಿಂಗಳಲ್ಲಿ ಅದೆಲ್ಲ ಮಲ್ಚಿಂಗ್ ಮಾಡಿ ಹಾಕ್ತೀವಿ. ಒಂದು 45 ದಿನ ಆದಮೇಲೆ ಅದೆಲ್ಲ ಮಲ್ಚಿಂಗ್ ಮಾಡಿ ಹಾಕ್ತೀವಿ. ಮಲ್ಚಿಂಗ್ ಮಾಡಾದಮೇಲೆ ನಾವು ಜೂನ್ ತಿಂಗಳಲ್ಲಿ ಒಂದು ಗದ್ದೆಗೆ ಬಿತ್ತನೆ ಮಾಡ್ಕೊಂಡಿರ್ತೀವಿ. ಅದನ್ನು ಜುಲೈ ತಿಂಗಳು ಒಂದು 25 ದಿನ ಆದಮೇಲೆ ಅದನ್ನು ಎಲ್ಲ ಮತ್ತೆ ಗದ್ದೆ ನಾಟಿ ಮಾಡಿದ್ಮೇಲೆ ಅದರಿಂದ 15 ದಿನಕ್ಕೆ ಒಂದು ಸರಿ ಜೀವಾಮೃತ, ಅದರಿಂದ ಮತ್ತೆ 15 ದಿನಕ್ಕೆ ಇನ್ನೊಂದು ಸರಿ ಜೀವಾಮೃತ ಕೊಡ್ತೀನಿ. ಮತ್ತೆ 15 ದಿನ ಬಿಟ್ಟು ಡಿಕಂಪೋಸರ್ ಕೊಡ್ತೀನಿ. ಮತ್ತೆ 15 ದಿನ ಬಿಟ್ಟು ಮತ್ತೆ ಡಿಕಂಪೋಸರು. ಅದಾದಮೇಲೆ ಮತ್ತೆ 15 ದಿನ ಬಿಟ್ಟು ಗೋಕೃಪಾಮೃತ, 15 ದಿನ ಬಿಟ್ಟು ಮತ್ತೆ ಇನ್ನೊಂದು ಸರಿ ಗೋಕೃಪಾಮೃತ ಕೊಡ್ತೀನಿ. ಆಮೇಲೆ ಅಷ್ಟೊತ್ತಿಗೆ ತೆನೆ ಬರೋಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಒಂದು ಸ್ವಲ್ಪ ಪೈರು ಎಲ್ಲ ಚೆನ್ನಾಗಿ ಬೆಳೆದಿರುತ್ತೆ. ನನಗೆ ಈ ನುವಾಲ್ಗಿ ಬಗ್ಗೆ ನನಗೆ ಐಡಿಯಾನೂ ಇತ್ತಿಲ್ಲ, ಏನೂ ಇತ್ತಿಲ್ಲ. ಅಂದರೆ ನಾನು ಸಾವಯವ ಕೃಷಿಗೆ ಬಂದಮೇಲೆ ತುಂಬ ಜನ ಬೇರೆ ಹೊರಗಡೆಯಿಂದ ನೋಡೋಕ್ಕೆ ಬಂದರು. ಈಗ ನುವಾಲ್ಗಿ ಅಂತ ಅದ್ರ ಬಗ್ಗೆನೂ ಯಾರೋ ಹೇಳಿದರು. ಆಮೇಲೆ ನನ್ನ ಫ್ರೆಂಡ್ ಒಬ್ಬರು ತೀರ್ಥಾನಂದ ಅಂತ ಅವರು ಏಲಕ್ಕಿ ಬೆಳೀತಾರೆ. ಅವರು ಬೆಳೆದಿದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳಿದರು. ಇನ್ನೊಬ್ರು ಯಾರೋ ಮೆಣಸಿ ಗಿಡಕ್ಕೆ ಹಾಕಿದ್ದೀನಿ ಅಂದರು. ಆಮೇಲೆ ನಮ್ಮ ಸ್ನೇಹಿತರೊಬ್ಬರು ಹರ್ಷ ಅಂತ ಇದ್ದಾರೆ, ಶನಿವಾರ ಸಂತೆ ಅವರು. ಆಮೇಲೆ ಅವ್ರ ಹತ್ರ ಸಿಕ್ತು, ಅವ್ರ ಹತ್ರ ತಂದು ತೋಟಕ್ಕೆ ಒಂದು ಸರಿ ಟ್ರೈ ಮಾಡಿದ್ದೀನಿ. ನುವಾಲ್ಗಿ ಪಾಲಿಯರ್ ಸ್ಪ್ರೇ ಅಂತ, ಅದನ್ನು ಸೆಪ್ಟೆಂಬರ್ ತಿಂಗಳಲ್ಲಿ ಗೊನೆ ಹೂವಾಗೋಕ್ಕೂ ಮೊದಲು ಒಂದು ಸರಿ ಸ್ಪ್ರೇ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂತು. ಒಂದು ವಾರದೊಳಗಡೆ ನನಗೆ ಅದ್ರ ರಿಸಲ್ಟ್ ಗೊತ್ತಾಯಿತು. ತುಂಬ ಚೆನ್ನಾಗಿದೆ. ಅಟ್ಲೀಸ್ಟ್ ಅರ್ಲಿ ಮಾರ್ನಿಂಗೇ ಸ್ಪ್ರೇ ಮಾಡಬೇಕು, ತುಂಬ ಬಿಸಿಲು ಹೊತ್ತಿನೆಲ್ಲ ಮಾಡಬಾರ್ದು. ಬೆಳಿಗ್ಗೆ ಎದ್ದ ತಕ್ಷಣ ಮಾಡಿದರೆ ದಿನ ಸ್ವಲ್ಪನೇ ಮಾಡ್ಕೊಳ್ಳಿ. ಅಟ್ಲೀಸ್ಟ್ ಬೆಳಿಗ್ಗೆ ಹೊತ್ತು ಬೇಗ ಸ್ಪ್ರೇ ಮಾಡಿದರೆ ತುಂಬ ಒಳ್ಳೆಯದು, ತುಂಬ ರಿಸಲ್ಟ್ ಇರುತ್ತೆ. ಹೋದ ವರ್ಷದ ಬೆಳೆಗೆ ಹೋಲಿಸಿದರೆ ಈ ಸರಿ ತುಂಬ ಚೆನ್ನಾಗಿ ಇಳುವರಿನೂ ಬಂದಿದೆ. ಗೊನೆನೂ ತುಂಬ ಚೆನ್ನಾಗಿದೆ, ಪೈರು ತುಂಬ ಹೈಟ್ ಬಂದಿದೆ. ತುಂಬ ಒಳ್ಳೆ ಗುಡ್ ರಿಸಲ್ಟ್ ಹೇಳ್ಬೋದು. ಅದ್ರ ಬಗ್ಗೆ ಎರಡು ಮಾತಿಲ್ಲ. ನಾನು ರೈತರಲ್ಲಿ ಕೇಳ್ಕೊಳ್ಳೋದೇನು ಅಂದರೆ, ನೀವು ಏನು ರಾಸಾಯನಿಕ ಬೆಳೆ ಬೆಳೀತಾ ಇದ್ದೀರಾ, ಸ್ವಲ್ಪ ನೀವೇನು ಒಂದು 100 ಭಾಗ ಬೆಳೀತಾ ಇದ್ದೀರಾ, ಅದರಲ್ಲಿ ಒಂದು 10 ಭಾಗಕ್ಕೆ ಆದ್ರೂ ಸಾವಯವ ಕೃಷಿಯಲ್ಲಿ ಬೆಳೆದ್ಬಿಟ್ಟು ಟ್ರೈ ಮಾಡಿ ನೋಡಿ. ನೀವು ಅದನ್ನೇ ಮಾಡಿ ಅಂತ ಹೇಳ್ತಿಲ್ಲ, ಟ್ರೈ ಮಾಡಿ ನೋಡಿ. ನಿಮಗೆ ಏನು ಅನಿಸುತ್ತೆ ಅದು ಮಾಡಿ. ನುವಾಲ್ಗಿ ಬಳಸಿ ಮತ್ತು ಆದಷ್ಟು ನೈಸರ್ಗಿಕ ಕೃಷಿಗೆ ಹೋದರೆ ಅಟ್ಲೀಸ್ಟ್ ನಿಮಗಾದ್ರೂ ಚೆನ್ನಾಗಿರೋದು ಬೆಳ್ಕೊಳ್ಳಿ ಅಂತ ನಾನು ಹೇಳ್ತಿದ್ದೀನಿ ಅಷ್ಟೇ. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನುವಾಲ್ಗಿ ದ್ರಾವಣ. ನುವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಭಾಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನಾನು ಇರೋವರೆಗೂ ನ್ಯೂವಾಲ್ಗಿ ಅಂತೂ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ.